ಒಂದು ಸಣ್ಣ ಪೋಸ್ಟರ್, ಅದನ್ನ ಗಾಡಿ ಮೇಲೆ ಅಂಟಿಸಿದಂತ 3 ಯುವಕರು. ದಟ್ ಈಸ್ ಇಟ್. ಅಷ್ಟ ಸಾಕಾತು. ಭಾರತದ ಇತಿಹಾಸದೊಳಗ ನಡಿಬೇಕಾದಂತ ದೊಡ್ಡ ಬಾಂಬ್ ಸ್ಫೋಟವನ್ನ ತಡಿಲಿಕ್ಕೆ. ಎಸ್, ಇದು ನೌಗಾಮ್ ಒಳಗ ಅಂಟಿಸಿದಂತ ಪೋಸ್ಟರ್ನಿಂದ ಆರಂಭವಾದಂತ ನಿಜವಾದ ಕಥೆ. ಅದು ಅಕ್ಟೋಬರ್ 18, 19, 2025. ಶ್ರೀನಗರದ ನೌಗಾಮ್ ಪ್ರದೇಶದೊಳಗ ರಾತ್ರಿ 2 ಗಂಟೆ ಸುಮಾರಿಗೆ 3 ಮಂದಿ ಯುವಕರು ಜೈಷೆ ಮೊಹಮ್ಮದ್ ಹೆಸರಿರೋ ಉರ್ದು ಪೋಸ್ಟರ್ಗಳನ್ನು ಹಿಡ್ಕೊಂಡು ಅತ್ಲಾಗಿಂದ ಇತ್ಲಾಗ ಅಡ್ಡಾಡ್ಲಿಕತ್ತಿದ್ರು. ಅವ್ರು ಅಂಟಿಸಿದಂತ ಪೋಸ್ಟರ್ಗಳು ಜಮ್ಮು ಕಾಶ್ಮೀರ್ ಪೊಲೀಸ್ ಕಣ್ಣಿಗೆ ಬಿದ್ದಾಗ ಇದು ಯಾವ್ದೋ ದಾಳಿಗೆ ಮುನ್ಸೂಚನೆ ಅಂತ ಹೇಳಿ ಪೊಲೀಸರಿಗೆ ಗೊತ್ತಾಗೋತು. ಪೊಲೀಸರು ಅವುಗಳನ್ನ ಬರೀ ಪ್ರಚಾರದ ಪೇಪರ್ ಅಂತ ಹೇಳಿ ನಿರ್ಲಕ್ಷ್ಯ ಮಾಡಲಿಲ್ಲ. ಎಸ್ಪೆಷಲಿ SSP ಡಾಕ್ಟರ್ GV ಸಂದೀಪ್ ಚಕ್ರವರ್ತಿ ಈ ಪೋಸ್ಟರ್ ಗಳನ್ನ ಬಹಳ ಸೀರಿಯಸ್ ಆಗಿ ತಗೊಂಡ್ರು. ಅಕ್ಟೋಬರ್ 19ರಂದು ಅನ್ಲಾಫುಲ್ ಆಕ್ಟಿವಿಟಿ ಪ್ರಿವೆನ್ಷನ್ ಆಕ್ಟ್, ಎಕ್ಸ್ಪ್ಲೋಸಿವ್ ಆಕ್ಟ್, ಆರ್ಮ್ಸ್ ಆಕ್ಟ್ ಅಡಿ ಒಳಗ ಪೊಲೀಸರು FIR ದಾಖಲೆ ಮಾಡ್ಕೊಂಡ್ರು. CCTV ಫುಟೇಜ್ ಗಳನ್ನ ಫ್ರೇಮ್ ಬೈ ಫ್ರೇಮ್ ಪರಿಶೀಲನೆ ಮಾಡ್ಲಿಕ್ಕೆ ಶುರು ಮಾಡ್ಕೊಂಡ್ರು. ಅಷ್ಟ ಸಿಕ್ರು ನೋಡ್ರಿ 3 ಯುವಕರು. ಆ 3 ಯುವಕರನ್ನ ಚಲೋತ್ನಾಗಿ ರುಬ್ಬಿದಾಗ ಅವ್ರು ಹೇಳದಂತ ಹೆಸರು ಮೌಲ್ವಿ ಇರ್ಫಾನ್ ಅಹ್ಮದ್ ವಗೈ. ಪೋಸ್ಟರ್ಗಳನ್ನು ತಯಾರು ಮಾಡಿದ್ದು, ಅವುಗಳನ್ನ ಎಲ್ಲಾ ಕಡೆ ಹರಡಿಸಿದ್ದು, ಹಣ ನೀಡಿದ್ದು ಎಲ್ಲ ಈ ಧರ್ಮಗುರು ಮೌಲ್ವಿ ಇರ್ಫಾನ್ ಅಹ್ಮದ್ ವಗೈ. ಈ ಧರ್ಮಗುರು ಆಗೋಕ್ಕಿಂತ ಮೊದ್ಲೇಕ ಪ್ಯಾರಾಮೆಡಿಕ್ ಆಗಿ ಕೆಲಸ ಮಾಡಿದ್ದ. ವೈದ್ಯಕೀಯ ಹಿನ್ನೆಲೆಯಿಂದ ಬಂದಿದಂತವ ಈ ಮೌಲ್ವಿ ಇರ್ಫಾನ್ ಅಹ್ಮದ್ ವಗೈ. ಈ ಮೌಲ್ವಿ ವಗೈನನ್ನ ಸ್ವಲ್ಪ ರುಬ್ಬಿ ಇವನ್ ಫೋನ್ ಚೆಕ್ ಮಾಡಿದಾಗ ಇವನ್ ಲಿಂಕ್ ಬರೇ ಕಾಶ್ಮೀರ್ ತನ ಅಷ್ಟ ಸೀಮಿತ ಆಗಿರ್ಲಿಲ್ಲ, ಹರಿಯಾಣ ಮತ್ತು ಉತ್ತರ ಪ್ರದೇಶ ತನೂ ಹೋಗಿತ್ತು. ಅಲ್ಲೇ ಸಿಕ್ಕಂತ ಹೆಸರುಗಳು ಮೆಡಿಕಲ್ ಇಂಟರ್ನ್ಸ್, ಯೂನಿವರ್ಸಿಟಿ ಡಾಕ್ಟರ್ಸ್ ಗಳದ್ದಾಗಿತ್ತು. ಲಿಸನ್ ಟು ಮಿ ಕೇರ್ಫುಲಿ. ಅಲ್ಲಿ ಸಿಕ್ಕಂತ ಹೆಸರುಗಳು ಯೂನಿವರ್ಸಿಟಿ ಡಾಕ್ಟರ್ಸ್ ಮತ್ತ ಮೆಡಿಕಲ್ ಸ್ಟೂಡೆಂಟ್ಸ್ ಗಳದ್ದಾಗಿತ್ತು, ಅಂತ ಇಂಥ ಜನ ಅಲ್ಲ. ಅಲ್ಲಿ ಸಿಕ್ಕಂತ ಮೊದಲೇ ಹೆಸರು ಡಾಕ್ಟರ್ ಅದಿಲ್ ಅಹ್ಮದ್ ರಾಥರ್. ಇವನು ಅನಂತನಾಗದೊಳಗಿರೋ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಒಳಗ ಕೆಲಸ ಮಾಡಿದ್ದ. 2ನೇ ಹೆಸರು ಡಾಕ್ಟರ್ ಮಜ್ಮಿಲ್ ಅಹ್ಮದ್ ಗಣೈ. ಇವನು ಫರೀದಾಬಾದ್ನ ಅಲ್ಫಲಾ ಯೂನಿವರ್ಸಿಟಿ ಒಳಗ ಕೆಲಸ ಮಾಡ್ಲಿಕತ್ತಿದ್ದ. ಅಲ್ಫಲಾ ಯೂನಿವರ್ಸಿಟಿ ಒಳಗ ಕೆಲಸ ಮಾಡ್ತಿದ್ದಂತ ಡಾಕ್ಟರ್ಸ್ ಗಳು ಬಾಡಿಗೆಗೆ ಪಡೆದಂತ ಕೊಠಡಿಗಳನ್ನ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರ್ ಪೊಲೀಸರು ದಾಳಿ ಮಾಡಿ ತನಿಖೆ ನಡೆಸಿದಾಗ ಅಲ್ಲಿ ಸಿಕ್ಕಿದ್ದು 2900 ಕಿಲೋ ಅಮೋನಿಯಂ ನೈಟ್ರೇಟ್ ಮತ್ತು ಇತರೆ ಸ್ಫೋಟಕ ವಸ್ತುಗಳು. ಇವುಗಳ ಜೊತೆಗೆ ಅಲ್ಲೇ ಸಫಿಸ್ಟಿಕೇಟೆಡ್ ವೈರಿಂಗ್, ಟೈಮಿಂಗ್ ಡಿವೈಸಸ್, ಪಿಸ್ತೂಲ್ಸ್, ರೈಫಲ್ಸ್, IED ಅಸೆಂಬ್ಲಿ ಟೂಲ್ಸ್ ಇವೆಲ್ಲ ಸಿಕ್ಕಿದ್ವು. ಅದರ ಜೊತೆಗೆ ಡಾಕ್ಟರ್ಗಳ ಕೊಠಡಿ ಒಳಗ ಡೈರಿಗಳು, ಕೋಡಿಂಗ್ ನೋಟ್ಬುಕ್ಸ್ ಎಲ್ಲ ಸಿಕ್ಕಿದ್ವು. ಡೈರಿಗಳ ಒಳಗ ಆಪರೇಷನ್ ವೆಹಿಕಲ್ 2 8 to 12 ನವೆಂಬರ್ ಅನ್ನೋ ಬರಹಗಳು ಸಿಕ್ಕಿದ್ವು. ಇದನ್ನೆಲ್ಲ ನೋಡಿದಂತ ಪೊಲೀಸರಿಗೆ ಇದು ಸಾಮಾನ್ಯ ದಾಳಿ ಅಲ್ಲ, ರಾಷ್ಟ್ರ ಮಟ್ಟದ ದಾಳಿ ಅಂತ ಹೇಳಿ ಗೊತ್ತಾಗೋದು. ಅದು ಭಾರತದ ಹಲವಾರು ಪಟ್ಟಣಗಳನ್ನ ಗುರಿಯಾಗಿಸಿಕೊಂಡು ಬೃಹತ್ ದಾಳಿ ಮಾಡೋ ಪ್ಲಾನ್ ಆಗಿತ್ತು. ಅದರ ಸಲುವಾಗಿ 3 ವಾಹನಗಳು ಸಿದ್ಧವಾಗಿದ್ವು. ಹ್ಯುಂಡೈ i20, ಫೋರ್ಡ್ ಇಕೋಸ್ಪೋರ್ಟ್, ಮಾರುತಿ ಬ್ರೆಜಾ ಈ ಕಾರ್ಗಳು ಸಿದ್ಧಾಗಿದ್ವು. ಆದ್ರೆ ಈ ಪ್ಲಾನ್ ಎಲ್ಲ ಪೊಲೀಸರಿಗೆ ಗೊತ್ತಾದ್ಮೇಲೆ ಎಲ್ಲ ಉಲ್ಟಾ ಪಲ್ಟಾ ಆಗೋದು. ಡೆಲ್ಲಿ ಕೆಂಪು ಕೋಟೆ ಬಳಿ i20 ಸ್ಫೋಟ ಆಗಿದ್ದು ಅದು ಪ್ಲಾನ್ ಅಟ್ಯಾಕ್ ಆಗಿರ್ಲಿಲ್ಲ. ಎಲ್ಲಾ ಸಿಕ್ಕಾಕೊಂಡಿದ್ದಂತ ಹೆದರ್ಕಿ ಒಳಗ ಎಷ್ಟಾಗ್ತದ ಅಷ್ಟರೇ ನುಕ್ಸಾನ್ ಮಾಡೋಣ ಅನ್ನೋ ಮನೋಭಾವನೆ ಜೊತೆಗೆ ಗಡಿಬಿಡಿ ಒಳಗ್ ಮಾಡಿದಂತ ಅಟ್ಯಾಕ್ ಅದಾಗಿತ್ತು. ಸೊ ಪೋಸ್ಟರ್, ಕೇವಲ ಒಂದು ಪೋಸ್ಟರ್, ಅದರ ತನಿಖೆಯಿಂದ ಮಹಾನ್ ಧರ್ಮಗುರು ಇರ್ಫಾನ್ ವಗೈ ಸಿಕ್ಕಾಕೊಂಡ. ಅವನಿಂದ ಎಲ್ಲಾ ಡಾಕ್ಟರ್ಗಳು ಸಿಕ್ಕಾಕೊಂಡ್ರು. 2.9 ಟನ್ ಸ್ಫೋಟಕ ವಶ ಆತು. ಇದರಿಂದ ಭಾರತದೊಳಗ್ ನಡಿಬೇಕಾದಂತ ಬೃಹತ್ ದಾಳಿಯನ್ನ ತಡೆದಂಗಾತು. ಆದ್ರ ನೌಗಾಮ್ ಪೊಲೀಸ್ ಸ್ಟೇಷನ್ ಒಳಗ ಸ್ಫೋಟಕದ ಸ್ಯಾಂಪಲ್ ತೆಗೆದುಕೊಳ್ಳುವಾಗ ಆಕ್ಸಿಡೆಂಟಲ್ ಬ್ಲಾಸ್ಟ್ ಆಗಿ ಹಲವು ಅಧಿಕಾರಿಗಳು ತಮ್ಮ ಪ್ರಾಣವನ್ನ ಕಳ್ಕೊಂಡ್ರು. ಸೊ ಒಂದು ಸಣ್ಣ ಸುಳಿವು, ಸಣ್ಣ ಪೋಸ್ಟರ್ ಒಂದು ದೊಡ್ಡ ದುರಂತ, ರಕ್ತಪಾತ ಮತ್ತು ಡಾರ್ಕ್ ಫ್ಯೂಚರ್ ನಿಂದ ನಮ್ಮ ರಾಷ್ಟ್ರವನ್ನ ಕಾಪಾಡ್ತು. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಲೈಕ್, share and subscribe. See you with the next video. Bye. Ciao.